ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟುಡೇ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಶ್ರಾವಣ ಹಬ್ಬ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ ನಾವು ಯಾವ ಥರ ಆಚರಿಸ್ತೀವಿ ಅಂತ ಹೇಳಿಬಿಟ್ಟು. ಬೆಳಗ್ಗೆ ಸ್ವಲ್ಪ ಬೇಗನೆ ಪೂಜೆನ ಮಾಡಿ ಮುಗಿಸ್ಬಿಟ್ಟಿದ್ರು ಅಕ್ಕ. ಈ ಶ್ರಾವಣ ಹಬ್ಬ ನಮ್ಮ ಮನೆಯಲ್ಲಿ ಮಾಡಲ್ಲ, ನಮ್ಮ ಅಕ್ಕ ಅವ್ರಿಗಿದೆ ಈ ಹಬ್ಬ, ಅವರು ಮಾಡ್ತಾರೆ. ನಮ್ಮ ಮನೆಯಲ್ಲಿಲ್ಲ, ಜಸ್ಟ್ ನಾರ್ಮಲ್ ಪೂಜೆ ಮಾಡ್ಕೋತೀವಿ ಅಷ್ಟೇ. ಇವರು ದಾಸಂಗ ಎಲ್ಲನೂ ಮಾಡ್ತಾರೆ. ಸೊ ನಮ್ಮ ಸ್ವೀಟಿಗೆ ನಾಮಗಳನ್ನ ಇಡ್ತಾ ಇದ್ದಾರೆ. ವೆಂಕಟರಮಣ ಸ್ವಾಮಿ ಬರ್ತಾರಲ್ಲ, ಸೊ ನಾಮಗಳನ್ನ ಇಟ್ಕೊಳ್ತಾ ಇದ್ದಾರೆ. ಅವಳು ಅದು ಬೇಡ ಇದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಬಟ್ ನಮ್ಮ ಅಕ್ಕ ನೀಟಾಗೇನೆ ಇಟ್ಟಿದ್ರು. ತುಂಬ ನೋಡಕ್ಕೆ ಲುಕಿಂಗಾಗಿ ಕಾಣ್ತಾ ಇದ್ಲು ನಮ್ಮ ಸ್ವೀಟಿ ನಾಮಗಳಿಟ್ಕೊಂಡು. ಎಷ್ಟು ಚೆನ್ನಾಗಿದ್ದಾಳೆ ನೋಡಿ, ನೋಡೋಕ್ಕೆ ತುಂಬಾ ಕ್ಯೂಟಾಗಿ ಕಾಣ್ತಿದ್ದಾಳೆ. ಇದು ಎಲ್ಲನೂ ಫಾಲೋ ಮಾಡಬೇಕು ನಾವು. ಎಲ್ಲನೂ ಫಸ್ಟಿಂದನೇ ಹೇಳ್ಕೊಟ್ರೆ ಅವರು ನಾಳೆ ದಿನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕಲಿತಾರೆ. ಅವ್ರಿಗೊಂದು ಅವೇರ್ನೆಸ್ ಅನ್ನೋದಿರುತ್ತೆ. ನಾವು ಯಾವ ಟೈಪು, ನಮ್ಮ ಕಲ್ಚರ್ ಏನು ಅಂತ ಹೇಳ್ಬಿಟ್ಟು, ನಾವು ಯಾವ ಟೈಪ್ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಯರು ನೋಡ್ತಾ ಇರ್ತಾರಲ್ವ, ಯಾವ ಟೈಪ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಅದೆಲ್ಲನೂ. ಹಾಗೆ ಇಲ್ಲಿ ಒಂದು ಚಮನ ಇಟ್ಟು ಅದಕ್ಕೆ ಗೋವಿಂದ ನಾಮಗಳನ್ನ ಬರೆದು ಅದರಲ್ಲಿ ಸ್ವಲ್ಪ ಅಕ್ಕಿನ ಹಾಕಿಟ್ಟಿದ್ದಾರೆ. ಈಗ ನಮ್ಮ ಸ್ವೀಟಿ ಹೋಗಿ ಅದರಲ್ಲಿ ಬೇರೆಯವ್ರ ಮನೆಯಲ್ಲಿ ಅಕ್ಕಿನ ಇಸ್ಕೊಂಡು ಬರಬೇಕಂತೆ. ಅದು ಅವ್ರ ಮನೆಯಲ್ಲಿರೋ ಪದ್ಧತಿ. ನಮ್ಮ ಸ್ವೀಟಿ ಹೊರಡೋಕ್ಕೆ ರೆಡಿ ಆದಳು ಎಲ್ಲರ ಮನೆಗೂ. ಬೇರೆ ಎಲ್ಲೂ ಅಕ್ಕಪಕ್ಕ ಹೋಗ್ತಿಲ್ಲ, ನಮ್ಮ ಅಪಾರ್ಟ್ಮೆಂಟಲ್ಲೇ ಪಕ್ಕದ ಮನೆ ಮೇಲ್ ಮನೆಗೆ ಹೋಗ್ತಾರಷ್ಟೇ. ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ಅವಳು. ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾಳೆ. ಅಕ್ಕ ಕ್ಲಿಯರಾಗಿ ಹೇಳ್ತಾ ಇದ್ರು, ಈ ಮನೆಗೆ ಹೋಗು ಅಂತ ಹೇಳಿಬಿಟ್ಟು. ಸೊ ಹೊರಟ್ಲು ಅವಳು ಕೂಡ ಇಸ್ಕೊಂಬರೋಕ್ಕೆ. ಸ್ವಲ್ಪ ಯಾಕೋ ಮಕ್ಕಳು ಅಂತ ಹೇಳಿದ್ರೆ ಶೈ ಫೀಲೇ ಬಂದುಬಿಡುತ್ತಲ್ಲ ಅವಳಿಗೂ. ಹಾಗೆ ಹೋಗಮ್ಮ ನಾನು ಹೋಗಲ್ಲ, ಹೆಂಗೆ ಕೇಳೋದು ಅನ್ನೋ ಟೈಪ್ ಇತ್ತು. ಫೈನಲಿ ನಮ್ಮ ಪಕ್ಕದ ಮನೆಯವ್ರ ಹತ್ರನೇ ಫಸ್ಟ್ ಇಸ್ಕೊಳ್ತಾ ಇದ್ದಾರೆ. ಇನ್ನೂ ಮೇಲೆ ಹೋಗ್ತಿದ್ದಾಳೆ, ಅದೆಷ್ಟು ರೈಸ್ ಕಲೆಕ್ಟ್ ಮಾಡ್ತಾಳೋ ಗೊತ್ತಿಲ್ಲ. ಫೈನಲಿ ನಮ್ಮ ಸ್ವೀಟಿ ಒಂದು ಕಂಪ್ಲೀಟ್ ಮಾಡಿಬಿಟ್ಟಿದ್ದಾಳೆ, ತುಂಬಿಸ್ಕೊಂಡು ಬಂದಿದ್ದಾಳೆ. ಅವಳು ಬರೋ ಅಷ್ಟೊತ್ತಿಗೆ ನಮ್ಮ ಮಿಲ್ಕಿ ಕಾಯ್ತಾ ಇದ್ಲು. ಇಬ್ಬರು ಸೇರಿ ಆಡ್ಕೊಳ್ತಾ ಇದ್ದಾರೆ. ಈಗ ಅಕ್ಕ ಪೂಜೆ ಮಾಡಿ ಎಡೆನ ಹಾಕಿದ್ರು. ಏನೇನು ಐಟಮ್ಸ್ ಮಾಡಿದ್ದಾರೆ ಈ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ನೀವೇ ನೋಡಿ. ಪಾಯಸ ಮಾಡಿದ್ವಿ, ಹಾಗೆ ಮೊಸರಿಗೆ ಸ್ವಲ್ಪ ಒಗ್ಗರಣೆ ಹಾಕಿದ್ದಾರೆ. ಹಾಗೆ ಬೀನ್ಸ್ ಪಲ್ಯ, ಕೋಸಂಬರಿ ಮಾಡಿದ್ವಿ, ಮತ್ತು ಚಿತ್ರಾನ್ನ, ಹಾಗೆ ಅನ್ನ ಸಾಂಬಾರು ಹಪ್ಳನ ಮಾಡಿದ್ವಿ. ಸಿಂಪಲ್ ಮೆನ್ಯೂ. ಫ್ರೆಂಡ್ಸ್, ಊಟ ಮಾಡಿಕೊಂಡು ಹೊರಗಡೆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಹೊರಡ್ತಾ ಇದ್ವಿ. ನಾವು ಹೊರಟಿದ್ದೊಂದು 15 ಮಿನಿಟ್ಸ್ಗೆಲ್ಲನೂ ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತು. ಸಖತ್ತು ಜೋರು ಮಳೆ ಬಂತು. ಮಳೇಲಿ ಟ್ರಾವೆಲ್ ಮಾಡ್ತಿದ್ರೆ ತುಂಬಾ ಸಖತ್ತಾಗಿತ್ತು. ಕಂಪ್ಲೀಟ್ಲಿ ಕೂಲಾಗಿತ್ತು ಕ್ಲೈಮೇಟ್ ಎಲ್ಲನೂ. ಚಳಿಯಲ್ಲಿ ಹೋಗ್ತಿದ್ರೆ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ನಾವಿವತ್ತು ಹೋಗ್ತಾ ಇರೋದು ಚಿಕ್ಕಮದ್ರೆ ಶನಿಮಹಾತ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವಿರೋದು ನೆಲಮಂಗಲ ಕಡೆ ಆಗಿರೋದ್ರಿಂದ ಅಲ್ಲಿಂದ ನಾವು ಹೋಗಬೇಕು ಅಂತ ಹೇಳಿದ್ರೆ ನಾವು ಚಿಕ್ಕಬಾಣಾವರ ಮೇಲೆ ಹೋಗ್ತಾ ಇದ್ದೀವಿ. ಇದು ಜಂಗಲ್ ರೂಟು, ತುಂಬಾ ಚೆನ್ನಾಗಿದೆ ಇಲ್ಲಿ ಒಳಗಡೆ ಹೋಗೋಕ್ಕೆ. ಫ್ರೆಂಡ್ಸ್, ನಾವು ಹೋಗಿದ್ದು ಮಧ್ಯಾಹ್ನ ಹೋಗಿರೋದ್ರಿಂದ ಫುಲ್ ರಶ್ ಇತ್ತು. ಸೊ ಸ್ವಲ್ಪ ದೂರದಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ತುಂಬಾ ಡಿಸ್ಟೆನ್ಸ್ ಇತ್ತು ನಾವು ಪಾರ್ಕಿಂಗೂ ದೇವಸ್ಥಾನಕ್ಕೂ. ನಾನು ಈ ಟೆಂಪಲ್ಗೆ ಬರ್ತಾ ಇರೋದು ಅಂದರೆ ಫಸ್ಟ್ ಟೈಮು. ಎಂಟ್ರೆನ್ಸ್ ನೋಡಿದ್ರೇ ತುಂಬಾ ಖುಷಿ ಆಯಿತು. ತುಂಬಾ ದೊಡ್ಡ ಟೆಂಪಲ್ ಇದು, ಶನಿಮಹಾತ್ಮ ಟೆಂಪಲ್ಲು. ಊರ ಹೆಸರು ಬಂದುಬಿಟ್ಟು ಚಿಕ್ಕಮದ್ರೆ ಅಂತ ಹೇಳಿಬಿಟ್ಟು, ಇದು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಬರುತ್ತೆ. ದೊಡ್ಡಬಳ್ಳಾಪುರಗೆ ತುಂಬಾ ಹತ್ರ ಇರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಒಂದು ಹಾಫ್ ಆನ್ ಅವರ್ಗೆಲ್ಲನೂ ದೊಡ್ಡಬಳ್ಳಾಪುರಿಂದ ನಾವು ಈ ಟೆಂಪಲ್ಗೆ ರೀಚ್ ಆಗ್ಬೋದು. ಜಸ್ಟ್ 17 ಕಿಲೋಮೀಟರ್ಸ್ ಇದೆ ಅಷ್ಟೇ. ನೀವು ಬಸ್ಸಲ್ಲಿ ಬರ್ತೀರಾ ಅಂತ ಹೇಳಿದ್ರೆ BMTC ಬಸ್ ಬರುತ್ತೆ ದೊಡ್ಡಬಳ್ಳಾಪುರಿಂದ. ಬಸ್ ನಂಬರ್ 285 ME. ಫ್ರೆಂಡ್ಸ್, ನಾವು ಬಂದಿದ್ದು 4ನೇ ಶನಿವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಜನ. ಅದಕ್ಕೆ ನಾವು ಫ್ರೀ ದರ್ಶನಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ಪೆಷಲ್ ದರ್ಶನನೇ ಹೋದ್ವಿ. ಒಬ್ರಿಗೆ 200 ರುಪೀಸ್ ಇರುತ್ತೆ. ಟಿಕೆಟಲ್ಲೇ ಒಂದು ಲಡ್ಡು ಇನ್ಕ್ಲೂಡ್ ಆಗಿರುತ್ತೆ, ಒಂದು ಲಡ್ಡು ಫ್ರೀ. ಫ್ರೆಂಡ್ಸ್, ಒಳಗಡೆ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ.
ನಾವು ತಂದಿರೋ ಪೂಜೆ ಸಾಮಾನೆಲ್ಲಾನು ಇಲ್ಲೇ ಹೊರಗಡೆ ಕೊಟ್ಬಿಟ್ಟು ಹೋಗ್ಬೇಕಾಗಿರುತ್ತೆ. ಫ್ರೆಂಡ್ಸ್, ಬ್ಯಾಂಗ್ಳೂರಿಂದ ಚಿಕ್ಕಮದ್ರೆಗೆ ಡೈರೆಕ್ಟ್ ಬಸ್ ಇಲ್ಲ. ನಾವು ನೆಲಮಂಗ್ಲಕ್ಕೆ ಬಂದು ಅಲ್ಲಿಂದ ನಾವು ಮದ್ರೆಗೆ ಹೋಗ್ಬೇಕಾಗಿರುತ್ತೆ. ಬ್ಯಾಂಗ್ಳೂರಿಂದ ಚಿಕ್ಕಮದ್ರೆ ಒಂದು 46 ಕಿಲೋಮೀಟರ್ಸ್ ಇರುತ್ತೆ. ಮೆಜೆಸ್ಟಿಕ್ ಇಂದ ನೆಲಮಂಗ್ಲಕ್ಕೆ ರೀಚ್ ಆಗ್ಬೇಕಂದ್ರೆ 1.5 ಅವರ್ ಬೇಕಾಗಿರುತ್ತೆ. ಮೆಜೆಸ್ಟಿಕ್ ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 20 ಅಲ್ಲಿ ನೆಲಮಂಗ್ಲ ಬಸ್ಸಸ್ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು ಒಬ್ರಿಗೆ 30 ರುಪೀಸ್ ಚಾರ್ಜ್ ಮಾಡ್ತಾರೆ. ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಇದ್ದು ನಮ್ಮ ಕರ್ನಾಟಕದವರಾಗಿದ್ರೆ ಕಂಪ್ಲೀಟ್ಲಿ ಫ್ರೀ. ನೆಲಮಂಗ್ಲದಿಂದ ಚಿಕ್ಕಮದ್ರೆಗೆ 20 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. 30 ಮಿನಿಟ್ಸ್ ಬೇಕಾಗಿರುತ್ತೆ ಬಸ್ಸಲ್ಲಿ ಹೋಗೋಕ್ಕೆ. ಬಸ್ ನಂಬರ್ ಬಂದ್ಬಿಟ್ಟು 258C. ಟೆಂಪಲ್ ಮುಂದೆನೇ ಸ್ಟಾಪ್ ಕೊಡ್ತಾರೆ. ನಿಮ್ಗೆ ಯಾವ ರೂಟ್ ಕನ್ವೀನಿಯೆಂಟು ಆ ರೂಟಲ್ಲಿ ಹೋಗಿ. ಮಾರ್ನಿಂಗ್ 6 o'clock ಇಂದ ಈವ್ನಿಂಗ್ 8 o'clock ವರ್ಗೂನು ಟೆಂಪಲ್ ಓಪನ್ ಇರುತ್ತೆ. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಈ ದೇವಸ್ಥಾನಕ್ಕೆ ಕರ್ನಾಟಕದ ಶನಿ ಸಿಂಗಾಪುರ ಅಂತ ಕೂಡ ಕರೀತಾರೆ. ಇಲ್ಲಿರುವ ಶನಿಮಾತ್ಮ ದೇವರು ಸ್ವಯಂ ಉದ್ಭವ ಆಗಿರೋದು. ಇಲ್ಲಿ ಬಂದು ಎಳ್ಬತ್ತಿ ಹಚ್ಚೋದು ಅಂದರೆ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ಶನಿಮಾತ್ಮ ದೇವ್ರಿಗೆ. ಹಾಗೆ ಈ ದೇವಸ್ಥಾನಕ್ಕೆ ಬರೋದ್ರಿಂದ ನಮ್ಗಿರೋ ಶನಿ ದೋಷಗಳೆಲ್ಲಾನು ಹೋಗುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಹಾಗೆ ಇಲ್ಲಿ ಅನ್ನದಾಸೋಹ ಕೂಡ ನಡೆಯುತ್ತೆ. ನಾವು ಹೋಗಿದ್ದ ದಿನ ಪ್ರಸಾದವಾಗಿ ಪುಳಿಯೋಗರೆನ ಕೊಟ್ಟಿರೋ. ತುಂಬಾನೇ ಟೇಸ್ಟಿಯಾಗಿತ್ತು. ಪ್ರಸಾದ ಮಾತ್ರ ಆಸಮ್ ಅಂತಾನೆ ಹೇಳ್ಬೋದು. ಶ್ರಾವಣ ಮಾಸದ 4ನೇ ಶನಿವಾರ ಆಗಿರೋದ್ರಿಂದ ಇಷ್ಟೊಂದು ರಶ್ ಇತ್ತು. ನಾರ್ಮಲ್ ಡೇಸಲ್ಲಿ ಹೋದರೆ ಸ್ವಲ್ಪ ಕಡಿಮೆನೇ ಇರುತ್ತೆ ರಶ್. ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ದೇವ್ರ ದರ್ಶನ ತುಂಬಾನೇ ಚೆನ್ನಾಗಾಯಿತು. ಈಗ ರಿಟರ್ನ್ ಹೊರಡ್ತಾ ಇದ್ದೀವಿ ಮನೆಗೆ. ಹಾಗೆ ರಿಟರ್ನ್ ಹೊರಡಬೇಕಾಗಿದ್ರೆ ಹೋಟೆಲ್ಗೆ ಹೋಗಿ ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನಮ್ಮ ಸ್ವೀಟಿ ಮೇಡಮು ಐಸ್ ಕ್ರೀಮ್ನ ತಿಂತಾ ಇದ್ದಾರೆ. ಹೊರಡಬೇಕಾದ್ರೆ ಮತ್ತೆ ಮಳೆ ಬಂತು. ಫ್ರೆಂಡ್ಸ್, ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. Keep watching Ramya Vlogs. Thank you all.